ದೆಹಲಿಯಲ್ಲಿ ಇವತ್ತು ಮಹತ್ವದ ಮೀಟಿಂಗ್ ಒಂದು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ತಾ ಇದೆ. ಮುಂಬರುವ ಲೋಕಸಭಾ ಚುನಾವಣೆಗೆ ಕರ್ನಾಟಕದಿಂದ ಬಿಜೆಪಿಯ ಸ್ಪರ್ಧಿಗಳು ಯಾರು ಅಂತ ನಿರ್ಧಾರ ಆಗ್ತಕ್ಕಂಥ ಒಂದು ಸಭೆ. ಆ ಸಭೆಯ ಬಳಿಕ 16ರಿಂದ 18 ಕ್ಷೇತ್ರಗಳನ್ನು ಫೈನಲ್ ಮಾಡ್ತಾರೆ ಅಂತಕ್ಕಂಥ ನಿರ್ಧಾರ ಕೂಡ ಆಗಿದೆ. ಆದರೆ ಅದಕ್ಕೂ ಮುನ್ನವೇ ಹೈಕಮಾಂಡ್ ಇವತ್ತು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ, ಯಾರ್ಯಾರು ಟಿಕೆಟ್ ಆಕಾಂಕ್ಷಿತರಿದ್ದಾರೋ, ಯಾರ್ಯಾರು ನಾನೇ ನನ್ನಿಂದಲೇ ಎಲ್ಲ ನನ್ನನ್ನು ಬಿಟ್ಟರೆ ಯಾರಿಲ್ಲ ಅಂತ ಅಂದವರಿಗೆಲ್ಲ ಮರ್ಮಾಘಾತ ಫಿಕ್ಸ್ ಹಾಗಾದ್ರೆ ಅಂತ. ನಾನೇ ಎಲ್ಲ ನನ್ನಿಂದಲೇ ಎಲ್ಲ ನನ್ನನ್ನು ಬಿಟ್ಟರೆ ಬೇರೆ ಯಾರಿಲ್ಲ ಅಂದವ್ರಿಗೆಲ್ಲರಿಗೂ ಕೂಡ ಮರ್ಮಾಘಾತ ಫಿಕ್ಸ್ ಹಾಗಾದರೆ ಈ ಸಾರ್ತಿ. ನಾನೇ ನನ್ನಿಂದಲೇ ಅಂತ ಅಂದವರಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಶಾಕ್ ಕೊಡುತ್ತಾ ಹೈಕಮಾಂಡ್. ಬಿಜೆಪಿಯಲ್ಲಿ ಟಿಕೆಟ್ ಟೈಮ್ ಬಾಂಬ್, ಯಾರ ಬುಡಕ್ಕೆ ಬೆಂಕಿ ಅಂತಾನೆ ಪ್ರಶ್ನೆ. ಡೇಂಜರ್ ಝೋನ್ನಲ್ಲಿ ಕೆಲವರಿದ್ದಾರೆ, ವೆಯ್ಟಿಂಗ್ ಝೋನ್ನಲ್ಲಿ ಕೆಲವರಿದ್ದಾರೆ, ಸೇಫ್ ಝೋನ್ನಲ್ಲಿ ಕೆಲವರಿದ್ದಾರೆ. ಇವೆಲ್ಲವೂ ಕೂಡ ಯಾರ್ಯಾರು ಯಾವ್ಯಾವ ಝೋನ್ನಲ್ಲಿದ್ದಾರೆ, ಅದು ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನು ಬಹಳ ಕಾತಲದಿಂದ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಯಾಕೆ ಅಂತಂದರೆ ಭ್ರಮೆಯಲ್ಲಿರ್ತಕ್ಕಂಥವ್ರಿಗೆ ಬರಸಿಡಿಲು ಬಡಿಯುತ್ತಾ, ನಾನಲ್ದೆ ಇನ್ಯಾರು, ನನಗೆ ಟಿಕೆಟ್ ಫೈನಲ್ ಅಂತ ಅಂದ್ಕೊಂಡವ್ರಿಗೆ ಆಘಾತ ಕಾದಿದೆಯಾ. ಮೋದಿ ಕೈಯಲ್ಲಿದೆ ಘಟಾನುಘಟಿಗಳ ಭವಿಷ್ಯ. ಹಲವಾರು ಪ್ರಶ್ನೆಗಳಿಗೆ ಇವತ್ತಿನ ಸಭೆಯಲ್ಲಿ ಉತ್ತರ ಸಿಗಬೇಕಾಗಿದೆ. ಮೈಸೂರಿನಲ್ಲಿ ಯಾರು? ಪ್ರತಾಪ್ ಸಿಂಹ ಹಣೆ ಬರಹ ಇವತ್ತೇ ನಿರ್ಧಾರವಾಗುತ್ತಾ? ಉಡುಪಿ ಚಿಕ್ಕಮಗಳೂರಿಗೆ ಯಾರು? ಶೋಭಾ ಕರಂದ್ಲಾಜೆಗೆ ರೆಡ್ ಕಾರ್ಪೆಟ್ಟ ಅಥವಾ ರೆಡ್ ಸಿಗ್ನಲ್ಲ? ಹಾಗೆಯೇ ಹಾವೇರಿಯಲ್ಲಿ ತ್ರಿಕೋನ ಪೈಪೋಟಿ ಇದೆ. ಈಶ್ವರಪ್ಪ ಪುತ್ರನ ಕನಸು ಭಗ್ನವಾಗುತ್ತಾ? ಡಜನ್ ಗಟ್ಟಲೆ ಹಾಲಿ ಸಂಸದರಿಗೆ ಕೋಕ್ ಗ್ಯಾರಂಟಿನ? ಇವರೆಲ್ಲರ ಭವಿಷ್ಯ ಮೋದಿ ಕೈಯಲ್ಲಿದೆ. ಇವತ್ತು ಬಹುತೇಕ ನಿರ್ಧಾರ ಆಗತ್ತೆ. ಯಾರ್ಯಾರು ಇಲ್ಲಿ ತನಕ ಪೋಸ್ಟ್ ಕೊಟ್ಕೊಂಡು ತಿರುಗಾಡ್ತಾ ಇದ್ರು, ಯಾರ್ಯಾರು ಇಲ್ಲಿ ತನಕ ನಾನೇ ಎಲ್ಲ ಅಂತ ಇದ್ರು, ಯಾರ್ಯಾರು ಇಲ್ಲಿ ತನಕ ನನ್ನ ಆಸ್ತಿ ನನ್ನ ಕ್ಷೇತ್ರ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದ್ರು, ಅವರಿಗೆಲ್ಲರಿಗೂ ಕೂಡ ಒಂದು ಸಂದೇಶ ರವಾನೆ ಆಗುತ್ತೆ. ನಿಮ್ಮೆಲ್ಲರಿಗಿಂತಲೂ ಕೂಡ ಪಕ್ಷ ದೊಡ್ಡದು. ಪಕ್ಷಕ್ಕೆ ನೀವು ಯಾವ ಮಟ್ಟಿಗೆ ಕೆಲಸವನ್ನು ಮಾಡಿದ್ದೀರಾ, ಎಷ್ಟು ನಿಷ್ಠೆಯಿಂದ ನಡ್ಕೊಂಡಿದ್ದೀರಾ, ಪಕ್ಷ ಸಂಘಟನೆಯನ್ನು ಯಾವ ರೀತಿ ಮಾಡಿದ್ದೀರಾ, ಇದೆಲ್ಲದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತೆ. ಕೆಲವರಿಗೆ ಇವತ್ತು ಪಟ್ಟಿ ಬಿಡುಗಡೆಯಾದ ನಂತರ ಆತ್ಮಾವಲೋಕನವನ್ನು ಮಾಡಿಕೊಳ್ಳಬೇಕಾದಂತಹ ಪ್ರಸಂಗ ಬರಬಹುದು. ನನಗೆ ಟಿಕೆಟ್ ಮಿಸ್ ಆಯ್ತಾ, ನನಗೆ ಯಾಕೆ? ಈ ಥರದ ಪ್ರಶ್ನೆಗಳಿಗೆ ಉತ್ತರವನ್ನು ಅವರೇ ಕಂಡುಕೊಳ್ಬೇಕಾಗತ್ತೆ. ಆ ರೀತಿಯಾದಂತಹ ಪ್ರಯೋಗಗಳನ್ನು ಬಿಜೆಪಿ ಹೈಕಮಾಂಡ್ ಮಾಡೋದಕ್ಕೆ ಸಿದ್ಧವಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಮೆಗಾ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮಗೆ ನಾನು ಕೊಡ್ತಾ ಹೋಗ್ತೀನಿ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ನವದೆಹಲಿಯಿಂದ ನನ್ನ ಜೊತೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಎಸ್ ಶಬೀರ್, ಒಂದು ರೀತಿ ತುಂಬ ಜನರ ಎದೆಯಲ್ಲಿ ಢವ ಶುರುವಾಗಿದೆ. ಸಾಕಷ್ಟು ಜನ ವಿಪರೀತ ಭ್ರಮೆಯಲ್ಲಿದ್ದಂಥವರಿಗೆ ಇವತ್ತೊಂದು ಉತ್ತರ ಸಿಗಬೇಕಾಗಿದೆ. ಹಾಗಾಗಿ ಕರ್ನಾಟಕದ ಭವಿಷ್ಯ ಅಂದರೆ ಲೋಕಸಭೆ ಚುನಾವಣೆಯ ಟಿಕೆಟ್ ವಿಚಾರದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಇವತ್ತಿನ CEC ಸಭೆಯಲ್ಲಿ? ಅರವಿಂದ್ ನೋಡಿ, ಮೊದಲನೇದಾಗಿ ಇವತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಹತ್ವದ ಚರ್ಚೆ ಆಗುವಂತ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಯಾಕೆ ಅಂದ್ರೆ ದಕ್ಷಿಣ ಭಾರತದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕರ್ನಾಟಕ ಬಹಳಷ್ಟು ಮುಖ್ಯ ಅನ್ನುವಂಥದ್ದು ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ ಆಗಿರುವಂಥದ್ದು. ಈಗಾಗಲೇ 25 ಸ್ಥಾನಗಳನ್ನ ಗೆದ್ದಿರುವಂತಹ ಬಿಜೆಪಿ ಟಾರ್ಗೆಟ್ 370 ತಲುಪಬೇಕು ಅಂದ್ರೆ ಕರ್ನಾಟಕದಲ್ಲಿ ಈ ಸ್ಥಿರತೆಯನ್ನ ಮುಂದುವರಿಸಬೇಕಾಗುತ್ತೆ. ಹೀಗಾಗಿ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸುವಂತಹ ಸಾಧ್ಯತೆಗಳನ್ನ ನಾವು ಬಿಜೆಪಿ ಹೈಕಮಾಂಡ್ ನಿಂದ ನಿರೀಕ್ಷೆ ಮಾಡಬಹುದು. ಹೀಗಾಗಿ ಸಾಕಷ್ಟು ಅಳೆದು ತೂಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತ ಸಾಧ್ಯತೆಗಳಿದಾವೆ. ಮುಖ್ಯವಾಗಿ ಕಳೆದ ಮೀಟಿಂಗ್ ನ ಸಂದರ್ಭದಲ್ಲೂ ಕೂಡ ರಾಜ್ಯ ಕೋರ್ ಕಮಿಟಿಯ ನಾಯಕರ ಜೊತೆಗೆ ಮೀಟಿಂಗ್ ನಡೆಸಿದಂತ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ವರದಿಗಳು ಮ್ಯಾಚ್ ಆಗದ ಇಂತ ಹಿನ್ನೆಲೆಯಲ್ಲಿ, ಸರ್ವೆಗಳು ಮ್ಯಾಚ್ ಆಗದ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವು
ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಹೊಸ ಸರ್ವೆಯನ್ನ ಕೂಡ ಬಿಜೆಪಿ ಹೈಕಮಾಂಡ್ ತರಿಸ್ಕೊಂಡಿರುವಂತದ್ದು. ಇವತ್ತು ಆ ಸರ್ವೆಯನ್ನ ಇಟ್ಕೊಂಡು ಚರ್ಚೆಯನ್ನ ಮಾಡುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಬಹಳಷ್ಟು ಮುಖ್ಯವಾಗಿ ಪ್ರಬಲ ಆಕಾಂಕ್ಷಿಗಳು ಅಥವಾ ಪ್ರಬಲ ಸಂಸದರು ಏನಂತ ಕರೆಸ್ಕೊಳ್ತಾರೆ, ಅವ್ರ ವಿರುದ್ಧವೇ ಸಾಕಷ್ಟು ಆಡಳಿತ ವಿರೋಧಿ ಅಲೆ ಈಗ ವ್ಯಕ್ತ ಆಗ್ತಾ ಇರುವಂತದ್ದು. ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಚಳುವಳಿ ವ್ಯಕ್ತ ಆಗ್ತಾ ಇರುವಂತದ್ದು. ಕಾರ್ಯಕರ್ತರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ. ಹೀಗಾಗಿ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಹತ್ವದ ಚರ್ಚೆಗಳಾಗುವಂತ ಸಾಧ್ಯತೆಗಳಿದಾವೆ. ಒಂದೇ ಹಂತದಲ್ಲಿ 28 ಕ್ಷೇತ್ರಗಳ ಬಗ್ಗೆ ಚರ್ಚೆ ಆದ್ರೂ ಕೂಡ ಹಂತ ಹಂತವಾಗಿ ಟಿಕೆಟ್ ಅನ್ನ ರಿಲೀಸ್ ಮಾಡುವಂತದ್ದನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಮೊದಲ ಹಂತದಲ್ಲಿ ಈಗಿರುವಂತಹ ಮಾಹಿತಿಗಳ ಪ್ರಕಾರ 16ರಿಂದ 19 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬಹುದು. ಅದು ನಾಳೆಗೆ ಆಗಬಹುದು ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಇವತ್ತು ಸಿಇಸಿ ಸಭೆ ನಡೆದ್ರೂ ಕೂಡ ಅಭ್ಯರ್ಥಿಗಳ ಘೋಷಣೆ ನಾಳೆ ಅಥವಾ ನಾಡಿದ್ದಾಗಬಹುದು ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಉಳಿದ ಒಂದು 10-11 ಕ್ಷೇತ್ರಗಳೇನಿದಾವೆ ಅವುಗಳನ್ನ ಹಂತ ಹಂತವಾಗಿ ಮಾಡುವಂತ ಸಾಧ್ಯತೆಗಳಿದಾವೆ. ಯಾವ ರೀತಿಯಾದಂತಹ ಎಚ್ಚರಿಕೆ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಕೂಡ ಇಲ್ಲಿ ಪರಿಶೀಲಿಸುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಇವತ್ತಿನ ಸಭೆಯಲ್ಲಿ ಬಹಳಷ್ಟು ಮುಖ್ಯವಾಗಿ ಸಿಂಗಲ್ ನೇಮ್ ಅಥವಾ ಬಹಳಷ್ಟು ಹೆಚ್ಚು ಚರ್ಚೆ ಅಲ್ಲದಂತಹ ಕಾಂಪ್ಲಿಕೇಟೆಡ್ ಇರದೇ ಇರುವಂತಹ ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುವಂತ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಅರವಿಂದ್, ಓಕೆ, ಬಟ್ ಇದ್ರ ಜೊತೆಗೆ ಇನ್ನೂ ಒಂದು ಪ್ರಶ್ನೆ ಮೂಡುತ್ತೆ. ಏನಂತಂದ್ರೆ ಕೆಲವರೆಲ್ಲರೂ ಕೂಡ ಅವ್ರಿಗೆ ಟಿಕೆಟ್ ಕೊಡಬೇಕು, ಇವ್ರಿಗೆ ಟಿಕೆಟ್ ಕೊಡಬಾರ್ದು, ಇವ್ರಿಗೆ ಕೊಡಬೇಕು, ಅವ್ರಿಗೆ ಕೊಡಬಾರ್ದು ಅಂತ ಕೆಲವರು, ಇನ್ನು ಕೆಲವರು ನನಗೇ ಟಿಕೆಟ್ ಅಂತ ಮಾತನಾಡ್ತಾ ಇರ್ತಕ್ಕಂಥವ್ರು. ಈ ಸರ್ತಿ ಪಟ್ಟಿ ಬಿಡುಗಡೆಯಾದ ನಂತರ ಯಾರ್ಯಾರು ಎಷ್ಟಕ್ಕೆ ಬಾಳ್ತಾರೆ, ಎಷ್ಟು ಮಹತ್ವವನ್ನು ಪಡ್ಕೊಂಡಿದ್ದಾರೆ ಪಕ್ಷದಲ್ಲಿ ಅಂತಕ್ಕಂಥದಕ್ಕೆ ಉತ್ತರ ಸಿಗಬಹುದಾ ಅಂತ ಶಬೀರ್? ಖಂಡಿತವಾಗ್ಲು ಇಲ್ಲಿ ಎರಡು ಸಂಗತಿಗಳನ್ನ ನಾವು ಗಮನಿಸಬೇಕು. ಬಹಳಷ್ಟು ಜನ ನಾಯಕರು ಬೇರೆ ಬೇರೆ ನಾಯಕರಿಗೆ ಟಿಕೆಟ್ ಅನ್ನ ಕೊಡಬಾರ್ದು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ರೀತಿಯಾದಂತಹ ರಾಜಕಾರಣವನ್ನ ಮಾಡ್ತಿದ್ದಾರೆ. ಕೆಲವರು ರಾಜ್ಯ ನಾಯಕರನ್ನ ಭೇಟಿಯಾಗಿ ಟಿಕೆಟ್ ಕೊಡಬಾರ್ದು ಅನ್ನುವಂತ ಒತ್ತಡವನ್ನ ಹಾಕಿದ್ರೆ, ಇನ್ನು ಕೆಲವು ನಾಯಕರು ದೆಹಲಿಗೆ ಬಂದು ಇಲ್ಲಿ ಬೇರೆ ಬೇರೆ ನಾಯಕರನ್ನ ಭೇಟಿಯಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ನಾವು ಪ್ರತಿ ಬಾರಿ ಕೂಡ ಗಮನಿಸಿದೀವಿ, ಯಾರು ಎಷ್ಟೇ ಒತ್ತಡಗಳನ್ನ ಹಾಕಿದ್ರು ಕೂಡ ಬಿಜೆಪಿ ಹೈಕಮಾಂಡ್ ಅಂತಿಮವಾಗಿ ಸರ್ವೆ ಏನ್ ಹೇಳುತ್ತೆ ಅನ್ನುವಂಥದ್ದನ್ನ ಮುಖ್ಯವಾಗಿ ಗಮನಿಸುತ್ತೆ. ಹೀಗಾಗಿ ಯಾರೇ ಎಷ್ಟೇ ಒತ್ತಡ ಹಾಕಿದ್ರು ಕೂಡ ಆ ಒತ್ತಡಕ್ಕೆ ಮಣಿಯಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟ. ಎರಡನೇದಾಗಿ ಎಷ್ಟೇ ಪ್ರಭಾವಿ ನಾಯಕರಾಗಿದ್ರು ಕೂಡ ಅವ್ರ ವಿರುದ್ಧ ಆಂಟಿ ವೇವ್ ಅಥವಾ ಅವರು ಸೋಲುವಂತ ಸಾಧ್ಯತೆಗಳಿದ್ರೆ ಅಭ್ಯರ್ಥಿಗಳನ್ನ ಬದಲಾಯಿಸುವಂತದ್ದು ಬಹಳಷ್ಟು ನಿಶ್ಚಿತವಾಗಿರುವಂತದ್ದು. ಈ ಹಿಂದೆಯೂ ಕೂಡ ಈ ರೀತಿಯಾದಂತಹ ಅಚ್ಚರಿಯ ನಿರ್ಧಾರಗಳನ್ನ ಈಗಾಗಲೇ ಬಿಜೆಪಿ ಹೈಕಮಾಂಡ್ ತೆಗೆದುಕೊಂಡಿದೆ. ಇತ್ತೀಚೆಗೆ ಒಬ್ರು ಬಿಜೆಪಿಯ ಉನ್ನತ ನಾಯಕರು ಮಾತನಾಡಬೇಕಾದಂತ ಸಂದರ್ಭದಲ್ಲೂ ಕೂಡ ಹೇಳ್ತಾ ಇದ್ರು, ಅರವಿಂದ್, 3ರಿಂದ 4 ಕ್ಷೇತ್ರಗಳಲ್ಲಿ ಅಚ್ಚರಿಯ ಅಭ್ಯರ್ಥಿ ಆಯ್ಕೆಯಾಗುವಂತ ಸಾಧ್ಯತೆಗಳು ಇದೆ ಅನ್ನುವಂತ ಮಾಹಿತಿಗಳನ್ನ ಕೊಡ್ತಾ ಇದ್ರು. ಅಂದ್ರೆ ಈ 3ರಿಂದ 4 ಕ್ಷೇತ್ರಗಳಲ್ಲಿ ಅಚ್ಚರಿಯ ಅಭ್ಯರ್ಥಿ ಆಗಬೇಕು ಅಂದ್ರೆ ಅಲ್ಲಿ ಪ್ರಬಲ ಇರುವಂತ ಸಂಸದರನ್ನ ಅವರಿಗೆ ಕೋಕ್ ಕೊಡುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಈಗ 7ರಿಂದ 8 ಕ್ಷೇತ್ರಗಳಲ್ಲಿ ಕಾಂಪ್ಲಿಕೇಟೆಡ್ ಆಗಿರುವಂತದನ್ನ ಕೂಡ ನಾವು ಗಮನಿಸ್ತಿದ್ವಿ. ಇಲ್ಲಿ ಮಹತ್ವದ ಬದಲಾವಣೆ ಆಗುವಂತ ಸುಳಿವನ್ನು ಕೂಡ ಈಗ ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ. ಸೊ ಹೀಗಾಗಿ ಪ್ರಬಲ ನಾಯಕರು ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಭರವಸೆಯಲ್ಲಿರುವಂತಹ ನಾಯಕರು ಕೂಡ ಮುಂದಿನ ದಿನದಲ್ಲಿ ಅಂದ್ರೆ ಟಿಕೆಟ್ ಘೋಷಣೆ ಆದ ಬಳಿಕ ಹೈಕಮಾಂಡ್ ನನ್ನನ್ನು ಯಾಕೆ ರಿಜೆಕ್ಟ್ ಮಾಡ್ತು ಅನ್ನುವಂತ ಯೋಚನೆಯನ್ನು ಕೂಡ ಮಾಡಬೇಕಾದಂತ ಪರಿಸ್ಥಿತಿ ಬರುವಂತ ಸಾಧ್ಯತೆಗಳಿದ್ದಾವೆ. ಅರವಿಂದ್, ಓಕೆ ಶಬೀರ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ವಿಪರೀತ ಕುತೂಹಲ, ನಿರೀಕ್ಷೆ ಎಲ್ಲವನ್ನ ಇಟ್ಕೊಂಡು ಇಡೀ ಕರ್ನಾಟಕ ಬಿಜೆಪಿ ಕಾಯ್ತಾ ಇದೆ. ಇಡೀ ಕರ್ನಾಟಕ ಬಿಜೆಪಿ 28 ಕ್ಷೇತ್ರಗಳಲ್ಲೂ ಕೂಡ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಟಿಕೆಟ್ ಸಿಗಲ್ಲ, ನನ್ನ ಭವಿಷ್ಯ ಏನು ಮಾಡಬೇಕು, ಈ ಎಲ್ಲ ಪ್ರಶ್ನೆಗಳಿಗೆ ಇವತ್ತು ಬಹುತೇಕ ಉತ್ತರ ಸಿಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ. ಸಭೆಯ ಬಳಿಕ ಅಂತಿಮವಾಗಿ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಬಿಜೆಪಿಯ 2ನೇ ಪಟ್ಟಿ ಮತ್ತು ಕರ್ನಾಟಕದ ಮೊದಲ ಪಟ್ಟಿ.